कांग्रेस पार्टी के डी.के. शिवकुमार के सिद्धरामैया के आदिनारायण के उत्तर के यूथ कांग्रेस ಅಂತ ತಿಳಿಸಿಡೋಣ. ಬಂಧುಗಳೇ, ಏನು ಈ ದಿನ ಬೇಕಿತ್ತು ನಮ್ಗೆ ಬಿಜೆಪಿ ಸರ್ಕಾರ ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಗೆಲ್ಲ ಕಾಂಗ್ರೆಸ್ ಕರ್ನಾಟಕದ ಎಲ್ಲಾ ಜನತೆ ಕೂಡ ಈ ದಿನ ಬೇಸರ ವ್ಯಕ್ತಪಡಿಸಿದ್ದಾರೆ. ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಈ ದಿನ 10ನೇ ತಾರೀಕು, ಇದೇ ತಿಂಗಳ 10ನೇ ತಾರೀಕು ಇದೇ ಬಿಜೆಪಿ ಪಕ್ಷ ಪ್ರತಿಭಟನೆಯನ್ನು ಆರಂಭಿಸಿತ್ತು. ಕೆಲವೇ ದಿನಗಳಲ್ಲಿ ಈ ಭ್ರಷ್ಟ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಅಡಿಗೆ ಅನಿಲ ಬೆಲೆ 50 ರೂಪಾಯಿ ಹಚ್ಚಿತ್ತು, ಡೀಸೆಲ್ ಪೆಟ್ರೋಲ್ ಬೆಲೆ ಹಚ್ಚಿತ್ತು. ಅವಾಗ ಇದೇ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಮೌನವಾಗಿ ಇವತ್ತು ಕೂರ್ತಿದ್ದಾರೆ. ಇವ್ರು ಇದೇ ರೀತಿ ಬೆಲೆ ಹತ್ತಿದಾಗ ನಮ್ಗೆಲ್ಲ ಕೂಡ ಸಹಕಾರ ಮಾಡಿದ್ರೆ ನೀವೆಲ್ಲ ಜನರ ಪರವಾಗಿದ್ದೀರಾ ಅಂತ ಕೂಡ ನಾವು ಅನ್ಕೊಳ್ತಾ ಇದ್ವಿ. ಈ ದಿನ 5 ಗ್ಯಾರಂಟಿಗಳಿಂದ ನಮ್ಮ ಕರ್ನಾಟಕ ಜನತೆ ಸುಭಿಕ್ಷವಾಗಿದ್ದಾರೆ. ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ದಲಿತರಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲರೂ ಸುಖವಾಗಿ ಜೀವನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು, ಕಾಂಗ್ರೆಸ್ ಸರ್ಕಾರವನ್ನ ಒಂದು ವಾಮಮಾರ್ಗದಿಂದ ಕೆಳಗಿಳಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಆಗ್ತಾ ಇದೆ. ಅದು ನಿಮ್ಮ ಅಪ್ಪನಾಣಿಗೂ ಆಗಲ್ಲ. ನಿಮ್ಗೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ, ಜನರ ಪರವಾಗಿ ನೀವಿದ್ರೆ ಹೋರಾಟಕ್ಕೆ ಈಗ ಬರ್ಬೇಕಾಗಿತ್ತು. ನೀವು ಅಡಿಗೆ ಅನಿಲ 50 ರೂಪಾಯಿ ಹತ್ತಿದೆ, ಡೀಸೆಲ್ ಪೆಟ್ರೋಲ್ ಬೆಲೆ ಹತ್ತಿದೆ. ಯಾಕಪ್ಪ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಕಚ್ಚಾ ತೈಲದ ಬೆಲೆ ಜಾಸ್ತಿ ಇತ್ತು, ಆದ್ರೂ ಅವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಇತ್ತು. ಇವತ್ತು ಕಚ್ಚಾ ತೈಲದ ಬೆಲೆ ಕಡಿಮೆ ಆಗಿದೆ, ಬಟ್ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ಯಾರಿಗೆ ಈ ದುಡ್ಡೆಲ್ಲ ಹೋಗ್ತಕ್ಕಂಥದ್ದು? ತಮ್ಗೆ ಅಲ್ವಾ? ತಾವೆಲ್ಲ ಕೂಡ ಯಾವತ್ತು ರೈತರ ಪರವಾಗಿ ಇರ್ಲಿಲ್ಲ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಬೆಲೆ 4 ರೂಪಾಯಿ ಹಾಲು ಹಚ್ಚಿದೆ ಗ್ರಾಹಕರಿಗೆ, ರೈತರಿಗೆ 2 ರೂಪಾಯಿ ಕೊಡ್ತಾ ಇದೆ. ಅದನ್ನ ನೀವು ತಿಳ್ಕೊಂಡಿರಾ? ಇದ್ರ ಬಗ್ಗೆ ಹೋರಾಟ ಮಾಡ್ತೀರಾ? ನಿಮ್ಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಯಾಕಂದ್ರೆ ನೀವು ರೈತರ ಬಗ್ಗೆ APMC ಕಾಯ್ದೆಯನ್ನು ವಿರುದ್ಧವಾಗಿ ತಂದಿರತಕ್ಕಂಥವ್ರು, ನೀವು ಪ್ರಯತ್ನ ಮಾಡಿದ್ದು ಅದಕ್ಕೆ ತೀವ್ರವಾಗಿ ವ್ಯಕ್ತಪಡಿಸಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ, ಇನ್ನೂ ಅನೇಕ ಬಿಜೆಪಿ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥ ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ. ತಾವೆಲ್ಲ ಕೂಡ ಇದನ್ನ ಮನನೊಂದು ಮತ್ತೊಮ್ಮೆ ಕೂಡ ತಾವೆಲ್ಲ ಈಗೇನು ಬಿಜೆಪಿ ಸರ್ಕಾರ ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದೆ, ಏನೋ ಒಂದು ಕಾಲಕ್ಕೆ ಒಂದೊಂದು ಮಧ್ಯದಲ್ಲಿ ಬಸವನಗೌಡ ಯತ್ನಾಳ್ ಅವ್ರ ಮ್ಯಾಟ್ರ್ ಬರ್ತಾ ಇದೆ. ಅದನ್ನ ಸರಿ ಮಾಡ್ಕೊಳ್ಳಿ ನೀವು ಫಸ್ಟ್. ಅದನ್ನ ಮಾಡ್ಕೊಂಡಿದ್ದಾದ್ಮೇಲೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ. ನೀವು ಹೋರಾಟಗಳಲ್ಲಿ ಇರ್ತೀರಾ. 2028 ಕೂಡ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.